ಸಂಪರ್ಕದಿತ್ತು ಅಂತ ನಿಮ್ಮ ಮನೆಯಲ್ಲಿ ಯಾರಾದ್ರೂ ಕುವೈಟ್ನಲ್ಲಿ ಕೆಲಸ ಮಾಡ್ತಿದ್ರೆ ಈ ಹೆಲ್ಪ್ ಲೈನ್ ನಂಬರ್ಗೆ ನೀವು ಕರೆ ಮಾಡಿ ಅವ್ರ ಬಗ್ಗೆ ಮಾಹಿತಿಯನ್ನ ಪಡ್ಕೊಳ್ಬಹುದು. 9656556246 ಈ ನಂಬರ್ಗೆ ಕರೆ ಮಾಡಿ. ಕುವೈಟ್ನಲ್ಲೇ ಇದೆ ಭಾಗ್ಯ ರಾಯಭಾರಿ ಕಚೇರಿ. ಈ ಒಂದು ಹೆಲ್ಪ್ ಲೈನ್ ನಂಬರ್ ಅನ್ನು ಕೂಡ ನೀಡಿದ್ದಾರೆ. ನಂತರ ಇನ್ವೆಸ್ಟಿಗೇಷನ್ ನಂತರ ಅದ್ರ ಬಗ್ಗೆ ಒಂದು ಮಾಹಿತಿ ದೊರಕಲಿದ್ದೆ. ಯಾರವರು ಏನು ಅನ್ನೋದು ಇದುವರೆಗೂ ಕೂಡ ಗೊತ್ತಾಗಿಲ್ಲ. ಸದ್ಯಕ್ಕೆ ಆ ನಾಲ್ವರಿಗೋಸ್ಕರ ಪೊಲೀಸರು ಕೂಡ ಹುಡುಕಾಟವನ್ನು ನಡೆಸುತ್ತಿರುವಂತದ್ದು ಭಾವನಾ. ಇದರ ಜೊತೆಗೆ ಚೇತನ್, ಈಗ ಸದ್ಯಕ್ಕೆ ಬಂದಿರುವ ಮಾಹಿತಿ ಮತ್ತು ಸಾಕ್ಷಿಗಳು ಎಷ್ಟು ಪ್ರಬಲವಾಗಿವೆ ಈ ಪ್ರಕರಣದಲ್ಲಿ? ಸದ್ಯಕ್ಕೆ ಸಿಕ್ಕಿರುವಂತಹ ಮಾಹಿತಿ ಅಂತಂದ್ರೆ ಪ್ರಮುಖವಾಗಿ ಇಲ್ಲಿ ಡಿಜಿಟಲ್ ಅಂದ್ರೆ ನಟ ದರ್ಶನ್, ಪವಿತ್ರ ಗೌಡ ಸೇರಿದಂತೆ 13 ಜನ ಏನು ಅವರು ಭಾಗಿಯಾಗಿದ್ದಾರೆ. ಆ ಒಂದು ಪಾತ್ರದ ಬಗ್ಗೆ ಒಂದು ಶೆಡ್ಗೆ ಎಂಟ್ರಿ ಆಗುವಂತಹ ಒಂದು ಸಿಸಿಟಿವಿ ಇಂದ ಹಿಡಿದು ಒಟ್ಟು 7 ರಿಂದ 8 ಸಿಸಿಟಿವಿಗಳನ್ನ ಈ ಒಂದು ಶೆಡ್ ನಲ್ಲಿ ಅಳವಡಿಸಲಾಗಿದೆ. ಎಂಟ್ರಿ ಆಗುವಂತಹ ಡೋರ್ ಮಂದಹಾಸವಾಗಿ ಒಂದೊಂದು ಕಂಬದಲ್ಲಿ ಒಂದು ಸಿಸಿಟಿವಿಗಳನ್ನ ಹಾಕಲಾಗಿದೆ. ಮತ್ತು ಆ ಸಿಸಿಟಿವಿ ಜಾಸ್ತಿ ಇದೆ ಅನ್ನೋದ್ರ ಬಗ್ಗೆ ಕೂಡ ಮಾಹಿತಿ ಇರುವಂತದ್ದು. ಯಾಕಂದ್ರೆ ಜಯಣ್ಣ ನಿನ್ನೆ ನಮ್ಮ ಸುವರ್ಣ ಜೊತೆ ಮಾತಾಡೋ ಸಂದರ್ಭದಲ್ಲಿ ಎಲ್ಲ ಸಿಸಿಟಿವಿ ಕೂಡ ಜಾಸ್ತಿಯಾಗಿದೆ, ಅದೆಲ್ಲವನ್ನು ಕೂಡ ಪೊಲೀಸರಿಗೆ ಕೊಡಲಾಗಿದೆ ಅನ್ನೋದ್ರ ಬಗ್ಗೆ ಕೊಟ್ಟಿರುವಂತದ್ದು. ಹೀಗಾಗಿ ನಟ ದರ್ಶನ್ ಎಂಟ್ರಿ ಆದಾಗಿಂದ ಎಕ್ಸಿಟ್ ಯಾವಾಗ ಆದ ಏನು ಅನ್ನೋದ್ರ ಬಗ್ಗೆ ಕಂಪ್ಲೀಟ್ ಆಗಿ ಸಿಸಿಟಿವಿಯಲ್ಲಿ ರೆಕಾರ್ಡ್ ಆಗಿರುತ್ತೆ. ಅದು ಡಿಜಿಟಲ್ ಪ್ರಮುಖವಾದಂತಹ ಒಂದು ಡಿಜಿಟಲ್ ಎವಿಡೆನ್ಸ್ ಆಗುತ್ತೆ. ಅದನ್ನ ಹೊರತುಪಡಿಸಿ ನಟ ದರ್ಶನ್ ಮೊಬೈಲ್ ಟವರ್ ಎಲ್ಲೆಲ್ಲಿತ್ತು, ಆ ಒಂದು ಕ್ಷಣದಲ್ಲೇ ಒಂದು ಕರೆಗಳೇನು ನಿರಂತರವಾಗಿ ಹೋಗಿತ್ತು, ಯಾವಾಗ ಕರೆ ಹೋಗಿತ್ತು, ಎಷ್ಟು ನಿಮಿಷ ಮಾತಾಡಿದ್ರು ಅನ್ನೋದ್ರ ಬಗ್ಗೆನೂ ಕೂಡ ಅದನ್ನು ಕೂಡ ಮೊಬೈಲ್ ಏನು ಲಿಸ್ಟ್ ಕಾಲ್ ಲಿಸ್ಟ್ ಅನ್ನು ಕೂಡ ಪ್ರಮುಖವಾದಂತಹ ಒಂದು ಇನ್ನೊಂದು ಡಿಜಿಟಲ್